ಹಲೋ ಗೆಳೆಯರೇ, ನಮಸ್ತೆ. ಯಾರಾದರೂ ಪ್ರಸ್ತುತ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಅಥವಾ ಒಬ್ಬರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ ನಮ್ಮ ಚಾನಲ್ಗೆ. ನೀವು ಹೇಳಿದಂತಹ ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ಹುಡುಗಿಯ ಜೊತೆ ನಾವು ಸಂಬಂಧನ ಬೆಳೆಸ್ಕೊಡ್ತೇವೆ. ನಮಗೆ ಇವತ್ತು ಒಬ್ಬ ನವ್ಯ ಅಂತ ಹುಡುಗಿ ಕಳಿಸಿರ್ತಕ್ಕಂಥ ಮಾಹಿತಿ ಏನೆಲ್ಲ ಇದೆ ಅಂತ ನೋಡೋಣ. ಆ್ಯಂಡ್ ಈಕೆ ಮಾಹಿತಿ ಜೊತೆಗೆ ಈಕೆಗೆ ಬೇಕಾಗಿರ್ತಕ್ಕಂತಹ ಹುಡುಗನ ಮಾಹಿತಿ ಕೂಡ ನಾನು ನಿಮಗೆ ಹೇಳ್ತೇವೆ. ಬಟ್ ವಿಶೇಷವಾಗಿ ಏನಂತಂದರೆ, ನೀವು ಪ್ರಸ್ತುತ ಇವರ ಪಾಯಿಂಟ್ ಆಫ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ, ಅಂದರೆ ರಿಸ್ಟ್ರಿಕ್ಷನ್ಸು ಅದಕ್ಕೆಲ್ಲಕ್ಕೂ ಕೂಡ ಓಕೆ ಅಂದರೆ ಈಕೆಯಿಂದ ನಿಮಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಮದುವೆ ಆಗೋದಕ್ಕೆ. ಈಕೆ ಹೆಸರು ನವ್ಯ, ವಯಸ್ಸು 24, ಊರು ಹಳ್ಳೂರು ಪಾಳ್ಯ, ಬರೋದು ತುಮಕೂರು ಜಿಲ್ಲೆಯ ಪಾವಗಡ ಹತ್ರ ಬರುತ್ತೆ. ಆ್ಯಂಡ್ ಈಕೆ ಹೈಟು ಬಂದ್ಬಿಟ್ಟು 5.2 ಅಡಿ ಹೈಟು, ಬಣ್ಣ ಗೋಧಿ ಬಣ್ಣದ ಮೈಕಟ್ಟು, ರಾಶಿ ವೃಷಭ, ನಕ್ಷತ್ರ ರೋಹಿಣಿ, ಉದ್ಯೋಗ ಏನೂ ಕೂಡ ಇಲ್ಲ. ಇವರ ತಂದೆಯವ್ರದ್ದು ಮೇಕೆ ಸಾಗಾಣಿಕೆ ಕೆಲಸ ಆಗಿದ್ದು, ಅದರ ಒಂದು ದುಡ್ಡು, ಹಣಕಾಸು, ಆರೋಗ್ಯದ ಬಗ್ಗೆ ನೋಡಿಕೊಂಡು ಹೋಗುವಂಥ ಕೆಲಸ ಮಾಡ್ತಕ್ಕಂಥ ನವ್ಯ ಅವರಿಗೆ ಒಳ್ಳೆಯ ಸರಳ ಸ್ವಭಾವ, ಹಳ್ಳಿಯ ಜೀವನ ಇಷ್ಟಪಡುವಂಥ ಒಬ್ಬ ಹುಡುಗಿಯಾಗಿದ್ದಾರೆ. ಸೊ ತಾಯಿಯವರು ಸಹ ಗೃಹಿಣಿಯಾಗಿದ್ದು, ಪ್ರಸ್ತುತ ಒಬ್ಬ ತಮ್ಮ ಇದ್ದಾನೆ. ಆ ಒಂದು ತಮ್ಮ ಇನ್ನೂ ಚಿಕ್ಕ ಹುಡುಗ ಆಗಿದ್ದು, ಇವಾಗ ಮನೆಯ ಮೊದಲನೇ ಮಗಳಾಗಿರ್ತಕ್ಕಂಥ ನವ್ಯ ಅವಳಿಗೆ ಮದುವೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಬಹುಶಃ ಒಂದು ಮಿಡಲ್ ಕ್ಲಾಸಿನ ಮನೆತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತಂದರೆ, ಅವರ ಒಂದು ಪ್ರೀತಿ ಕಾಳಜಿ ತೋರಿಸ್ತಕ್ಕಂಥ ತಂದೆ ತಾಯಿಯವ್ರನ್ನ ಬಿಟ್ಟು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ ಅನ್ನೋದಷ್ಟೇ. ಈ ನವ್ಯ ಅವರಿಗೆ ಒಳ್ಳೆಯ ಮನೆಯವರನ್ನು ಗೌರವದಿಂದ ನೋಡಿಕೊಂಡು ಹೋಗುವಂತಹ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಅರ್ಥ ಆಗಲಿಲ್ಲ ಅಲ್ವಾ? ಅಂದರೆ ಸ್ನೇಹಿತರೆ, ಕುಡಿದು ತಿಂದು ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ವ, ಆ ಒಂದು ಜನಗಳನ್ನು ಮದುವೆ ಆಗೋಕ್ಕೂ ಮುನ್ನ ಪ್ರಸ್ತುತ ನಾನು, ನನ್ನ ಹೆಂಡತಿ, ನನ್ನ ಅತ್ತೆ ಮಾವ ಅಂತ ನೋಡಿಕೊಂಡು ಹೋಗುವಂತಹ ಯುವಕ ಬೇಕಾಗಿದ್ದಾರೆ ಈಕೆಗೆ. ಅಂದರೆ ರೆಸ್ಪೆಕ್ಟ್ಫುಲ್. ಮೇನ್ ಬೇಕಾಗಿರೋದು ರೆಸ್ಪೆಕ್ಟ್. ನಮ್ಮ ನಾಲ್ಗೆ ಹೆಂಗೆ ಇರುತ್ತೆ, ನಮ್ಮ ಶರೀರ ಕೂಡ ಹಾಗೆ ಇರುತ್ತೆ. ನಾವು ತೋರಿಸ್ತಕ್ಕಂಥ ರೆಸ್ಪೆಕ್ಟು ಅವರಿಗೆ ಗೌರವ ಕೊಡಬೇಕು. ಅದೇ ರೀತಿಯ ಹುಡುಗ ನೀವಾಗಿರಬೇಕು. ಕುಡಿತದ್ದು ಅಥವಾ ಸಿಗರೇಟ್ ಸೇದುವಂಥ ಚಟಗಳಿಂದ 100% ದೂರದಲ್ಲಿರಬೇಕು. ಯಾಕಂದರೆ ಒಂದು ಒಳ್ಳೆಯ ಹುಡುಗಿ ಆ್ಯಂಡ್ ಹಳ್ಳಿಯ ಒಂದು ಜೀವನ ಶೈಲಿ ಇಷ್ಟಪಡುವಂತಹ ಈ ಒಂದು ಹುಡುಗಿಗೆ ಒಬ್ಬ ಒಳ್ಳೆಯ ಸಂಪ್ರದಾಯಕ ಹುಡುಗ ಬೇಕಾಗಿದ್ದಾರೆ. ಒಳ್ಳೆಯ ಕ್ಲಾಮ್ ಆ್ಯಂಡ್ ಸೈಲೆಂಟ್ ಟೈಪ್ ಇರ್ತಕ್ಕಂತಹ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಕ್ಕಂತಹ ಹುಡುಗ ಇರಬೇಕು. ಜಾಸ್ತಿ ಮಾತಾಡಬಾರ್ದು. ಸೊ ನಡೆಯಲ್ಲಿ ಕಾಳಜಿ ಇರಬೇಕು. ಆ್ಯಂಡ್ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಳ್ಬಾರ್ದು. ಮತ್ತು ನಾನು ಒಂದು ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಎಲ್ಲ ರೀತಿಯಲ್ಲೂ ಅಡುಗೆ ಕೂಡ ಮಾಡ್ತೇನೆ. ಆ್ಯಂಡ್ ನೀವು ನನಗೆ ಹೆಲ್ಪ್ ಆಗಿ ಇರಬೇಕು. ಆ್ಯಂಡ್ ವಾರಕ್ಕೆ ಒಂದು ಸಲನಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು. ನಿಮ್ಮ ವಯಸ್ಸು 30 ವರ್ಷದ ಮೇಲ್ಗಡೆ ದಾಟಿರಬಾರ್ದು. ನಿಮ್ಮ ತಂದೆ ತಾಯಿಯವರು ಆರೋಗ್ಯವಂತರಾಗಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮಾಹಿತಿಗಳನ್ನು ನಿಮ್ಮ ಫೋಟೋ ಸಮೇತ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಕಳಿಸಿಕೊಡಿ. ಅಲ್ಲಿಗೆ ಕಳಿಸಿಕೊಟ್ರೆ ಪ್ರಸ್ತುತ ನಿಮ್ಮ ಮಾಹಿತಿಗಳೆಲ್ಲವೂ ಕೂಡ ಇವರಿಗೆ ಓಕೆ ಅಂತ ಆಗುತ್ತೆ. ಸೊ ಡೀಟೇಲ್ಸಲ್ಲಿ ನಿಮ್ಮ ಫೋಟೋ ಮತ್ತು ನೀವು ಇರ್ತಕ್ಕಂತಹ ಕೆಲಸ, ನೀವು ಮಾಡ್ತಕ್ಕಂತಹ ಕೆಲಸ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಜೊತೆಗೆ ಸಂಬಳ ಎಷ್ಟು ಬರುತ್ತೆ, ಆಕೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀರಾ, ಅದು ಮೇನ್ ಪಾಯಿಂಟ್ ಆಗಿರುತ್ತೆ. ಅದೆಲ್ಲನೂ ಕೂಡ ಓಕೆ ಅಂತಂದರೆ ಗ್ರೀನ್ ಸಿಗ್ನಲ್ ಈಕೆ ಕಡೆಯಿಂದ ಕೂಡ ಓಕೆ ಅಂತ ಸಿಗುತ್ತೆ. ಈ ಒಂದು ಗಾಡಿನ ಸ್ವಲ್ಪ ಕಣ್ಣು ಹಾಯಿಸ್ಕೊಂಡು ನೋಡ್ಕೊಂಡ್ಬಿಡಿ. ಇದನ್ನು ತೋರಿಸುವಂಥ ಉದ್ದೇಶ, ಮಿಡಲ್ ಕ್ಲಾಸಿನ ಮನೆತನದವರಾಗಿದ್ದರೂ ಕೂಡ ನಮಗೆ ದುಡ್ಡಿಗೆ ಮತ್ತು ವ್ಯಕ್ತಿತ್ವಕ್ಕೆ ಏನು ಕೂಡ ಕಡಿಮೆ ಇಲ್ಲ ಅಂತ ಈ ಒಂದು ಗಾಡಿನ ಖರೀದಿ ಮಾಡಿರ್ತಾರೆ. ಇದರ CC 1984 CCಯ ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದರ ಟಾಪ್ ಸ್ಪೀಡು 200 ಕಿಲೋಮೀಟರ್ವರೆಗೂ ಹೋಗುತ್ತೆ. ಅಂದರೆ ಅಷ್ಟು ಸ್ಪೀಡಲ್ಲಿ ನೀವು ತೆಗೆದುಕೊಂಡು ಹೋಗ್ಬೋದು. ಅಂದರೆ ಇದು ನಿಮಗೆ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಮೈಲೇಜಿಂಗ್ ಬಂದರೆ 12ರಿಂದ 14ರ ಮೈಲೇಜಿಂಗ್ ಕೊಡುತ್ತೆ. ಮತ್ತು ಒಳಗಡೆ ಸೀಟು ಬಂದುಬಿಟ್ಟು 5 ಸೀಟ್ಗಳನ್ನು ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ರಿವ್ಯೂ ಬಂದರೆ ಸ್ಟ್ರಾಂಗ್ ಬಿಲ್ಡ್ ರಿವ್ಯೂ ಇದೆ ಮತ್ತು ರಿಫೈನ್ಡ್ ಇಂಜಿನ್ ಇರ್ತಕ್ಕಂಥದ್ದು. ಸೊ ಈ ಒಂದು ಕಾರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಬೇಕಾಗಿದ್ದರೆ ಆಕೆ ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ನೀವು ಅವರೊಂದಿಗೆ ಹೊಂದಾಣಿಕೆಯಿಂದ ನೋಡಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಹೊಂದಾಣಿಕೆ ಜೊತೆಗೆ ಸಹಬಾಳ್ವೆ ಮತ್ತು ಸಂಬಂಧ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ 100 ವರ್ಷಗಳ ಕಾಲ ಇರುತ್ತೆ ಸ್ನೇಹಿತರೆ. ಸೊ ಇವತ್ತು ಓಕೆ ಅಂತಂದ್ಬಿಟ್ಟು ನಂತರ ಕ್ಯಾನ್ಸಲ್ ಮಾಡುವಂಥ ಸಂಬಂಧ ಅಲ್ಲ ಮದುವೆ ಅನ್ನೋದು. 100 ವರ್ಷಗಳ ಕಾಲ ಇರಬೇಕು. ಮತ್ತು ನಿಮ್ಮ ತಂದೆ ತಾಯಿಯವರು ನೀವು ಹೇಳಿರ್ತಕ್ಕಂಥ ಮಾತುಗಳನ್ನು ಒಪ್ಪಿಕೊಳ್ಬೇಕು, ಅದನ್ನು ಕೇಳಬೇಕು ಅವರು. ಅದು ಬಿಟ್ಬಿಟ್ಟು ಅವರ ಕೆಲಸ ಆಯಿತು ಅಂತ ಇರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ
ನೀವು ಓದಿರ್ತಕ್ಕಂತಹ ವಿದ್ಯೆಗೆ ನೀವು ಮಾಡ್ತಕ್ಕಂಥ ಕೆಲಸ ಸಂಬಂಧದಲ್ಲಿರಬೇಕು. ಮಾಡ್ತಕ್ಕಂಥ ಕೆಲಸ ಬೇರೆಯಾಗಿದ್ದು ಪ್ರಸ್ತುತ ದುಡಿತಕ್ಕಂತಹ ದುಡಿಮೆಗಿಂತ ಓದಿರ್ತಕ್ಕಂತಹ ವಿದ್ಯೆನೇ ಹೆಚ್ಚು ಅಂತ ಕ್ಯಾನ್ಸಲ್ ಆಗುವಂಥ ಉದ್ದೇಶ ಇರುತ್ತೆ ಮುಂಬರುವ ದಿನಗಳಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆ್ಯಂಡ್ ಹೆಂಗಿದ್ದೀರಾ ಅನ್ನೋದನ್ನು ನಾನು ನಿಮ್ಗೆ ಡೈರೆಕ್ಟಾಗಿ ನೋಡ್ತೀನಿ. ಆವಾಗ ನನ್ನ ಒಂದು ಅಭಿಪ್ರಾಯ, ನನ್ನ ಒಂದು ಡಿಸಿಷನ್ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫೋಟೋ ಒಂದು ಸ್ವಲ್ಪ ಚೆನ್ನಾಗಿರೋದೇ ಸೆಂಡ್ ಮಾಡಿ. ಆ್ಯಂಡ್ ನಿಮ್ಮ ಬಯೋಡಾಟಾ ಕೂಡ ಚೆನ್ನಾಗಿ ಟೈಪ್ ಮಾಡಿ ಅವ್ರಿಗೆ ಕಳಿಸಿಕೊಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿದೆ ಜಿಮೇಲ್ ID. ಆ್ಯಂಡ್ ಕಾರಿನ ಸ್ಟೇರಿಂಗ್, AC, ಏರ್ ಬ್ಯಾಗ್ ಜೊತೆಗೆ ಸ್ಟೈಲಿಶ್ ಲುಕ್ಕು, ಮಾಡರ್ನ್ ಲುಕ್ಕು, ಟಾಪ್ ಮಾಡೆಲ್ ನೋಡಿ ಎಲ್ಲನೂ ಕೂಡ. ನಿಮಗೆ ಇಷ್ಟ ಆಗಿದ್ದರೆ ಬಯೋಡಾಟಾಗಳನ್ನು ಹೇಳಿರ್ತಕ್ಕಂತಹ ರೂಲ್ಸ್ ಪ್ರಕಾರ ಕಳಿಸಿಕೊಡಿ. ಚೆಕ್ಕಿಂಗ್ ಆಗುತ್ತೆ, ವೆರಿಫಿಕೇಷನ್ ಆಗುತ್ತೆ. ಆ ನಂತರ ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಒಳ್ಳೆಯದಾಗಲಿ. ಈ ದಿನ ನಿಮಗೆ ಶುಭವಾಗಿರಲಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.